ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಮ್ಯಾರೇಜ್ ವ್ಲಾಗ್. ಹಿಂದಿನ ವ್ಲಾಗಲ್ಲೇ ನಾನು ಹೇಳ್ತಾ ಇದ್ದೆ ನಮ್ಮ ಅತ್ತೆ ಮಗನ ಮದುವೆ ಇದೆ ಅಂತೇಳಿ. ಸೊ ಮದುವೆ ಹೇಗಾಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಫೈನಲಿ ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಗೌನ್ ಹಾಕೊಂಡು, ಚಿಕ್ಕಪೇಟೆಯಿಂದ ತಂದಿರೋ ಗೌನ್ ಹಾಕೊಂಡು ಹಸ್ಬೆಂಡ್ ಈ ರೀತಿ ರೆಡಿ ಆಗಿದ್ದಾರೆ. ಈ ರೀತಿ ರೆಡಿ ಆಗಿದ್ದಾರೆ. ನನ್ನ ಮಗ ಆಗ್ಲೇ ಹೊರಗಡೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಶೂ ಹಾಕೊಂಡು. ನೋಡಿ ನಿಂತ್ಕೊಂಡಿದ್ದಾನೆ. ನಾನು ಚಿಕ್ಕಪೇಟೆಯಿಂದ ತಂದಿರೋ ಗೌನ್ ಹಾಕೊಂಡಿದ್ದೀನಿ. ಮಳೆ ಬರ್ತಾ ಇದೆ, ನೋಡೋಣ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ನಾವು ಅಲ್ಲಿ ಚೌಲ್ಟ್ರಿಗೆ ಹೋಗ್ತೀವೋ ಗೊತ್ತಿಲ್ಲ. ಸೊ ಹೇಗೆ ರೆಡಿ ಆಗಿದ್ದೀನಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಪೂರ್ತಿ ಲೆಕ್ಕನ ಶೇರ್ ಮಾಡೋಕ್ಕಾದರೆ ಖಂಡಿತ ಶೇರ್ ಮಾಡ್ತೀನಿ ಅಲ್ಲಿ ಹೋದ್ಮೇಲೆ. ಈಗಲೇ ಟೈಮ್ ಆಗ್ಬಿಟ್ಟಿದೆ. ಸೊ 5:30 ಆಗ್ತಾ ಇದೆ, ಹೊರಡಬೇಕು. ಅಲ್ಲಿ ಹೋದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ನಾನು ಪೂರ್ತಿಯಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಮೇಕಪ್ ಇನ್ನೂ ಸೆಟ್ ಆಗಿಲ್ಲ ಅನ್ನೋ ಥರ ಅನಿಸ್ತಾ ಇದೆ ನನಗೆ. ಸೊ ಸೆಟ್ ಆಗಬೇಕು ಮೇಕಪ್ಪು. ಅಲ್ಲಿವರೆಗೂ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಾ ಇರುತ್ತೆ ನನಗೇನೆ. ಸೊ ಸೆಟ್ ಆದಮೇಲೆ ನೋಡೋಣ. ಹಾಗೂ ಏನಾದ್ರು ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಟಚಪ್ ಮಾಡ್ಕೊಳ್ತೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮದುವೆಗೆ ಯಾವ ರೀತಿ ರೆಡಿ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲೇ ನಾನು ಸೀರಮ್ ಮತ್ತು ಟೋನನ್ನೆಲ್ಲ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ನನ್ನ ಫೇಸಸ್ ಕೆನಡಾ ಪ್ರೈಮರ್ ಹಚ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಪ್ರೈಮರ್ ಸೆಟ್ ಆಗೋಕ್ಕೂ ಮೊದಲು ಐಬ್ರೋನ ಸೆಟ್ ಮಾಡ್ಕೊಂಡಿದ್ದೀನಿ ವೆಟ್ ಆ್ಯಂಡ್ ವೈಲ್ಡ್ ಐ ಶ್ಯಾಡೋ ಪ್ಯಾಲೆಟ್ಟಿಂದ. ಸೊ ಅದಾದಮೇಲೆ ನಾನು ಮೇಬೆಲಿನ್ದು ಮಾಸ್ಟರ್ ಸ್ಟ್ರೋಬಿಂಗ್ ಕ್ರೀಮ್ ಅಂತ ಬರುತ್ತೆ. ಸೊ ಅದನ್ನು ನಾನಿಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಲೋರಿಯಲ್ ಇನ್ಫ್ಯಾಲಿಬಲ್ ಫೌಂಡೇಶನ್ನ ಹಚ್ಕೊಳ್ತಾ ಇದ್ದೀನಿ. ಸೊ ನನ್ನ ಶೇಡ್ ಬಂದು 103. ಫೇಸ್ ಕಂಟೋರಿಂಗ್ಗೆ ನಾನಿಲ್ಲಿ ವೆಟ್ ಆ್ಯಂಡ್ ವೈಲ್ಡ್ ಕಂಟೋರ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಲ್ಯಾಕ್ಮಿ ಲೂಸ್ ಪೌಡರಿಂದ ಫೌಂಡೇಶನ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐ ಶ್ಯಾಡೋಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು NYBದು ಐ ಶ್ಯಾಡೋ. ಐಲೈನರ್ ಮತ್ತು ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಡಾಸ್ ಕಾಜಲ್. ಅದಾದಮೇಲೆ ಲಿಪ್ ಲೈನರ್, ಲಿಪ್ಸ್ಟಿಕ್ಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು NYB ಲಿಪ್ಸ್ಟಿಕ್ 01 ಶೇಡು. ಸೊ ಲಾಸ್ಟಿಗೆ ಲೋರಿಯಲ್ ಇನ್ಫ್ಯಾಲಿಬಲ್ದು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ವೆಟ್ ಆ್ಯಂಡ್ ವೈಲ್ಡ್ ಪ್ಯಾಲೆಟ್ನಲ್ಲೇ ಇರೋವಂಥ ಹೈಲೈಟರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಹೊರಟಿದ್ದೀವಿ ನಾವು ಇವಾಗ. ಮಳೆ ಬರ್ತಾ ಇದೆ. ನಮ್ಮ ರೋಡ್ ಗೊತ್ತೇ ಇದೆ ನಿಮಗೆಲ್ಲ, ಫುಲ್ಲು ಕೊಚ್ಚೆ ರೋಡು. ಇದು ಬೇರೆ ಕ್ಯಾನ್ ಇರೋದ್ರಿಂದ ಸರಿಯಾಗಿ ಫೋಲ್ಡ್ ಮಾಡಿ ಕುತ್ಕೊಳ್ಳೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾನು ವ್ಲಾಗ್ನ ಛತ್ತಕ್ಕೆ ಹೋದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ, ಅಂದರೆ ಕಂಟಿನ್ಯೂ ಮಾಡ್ತೀನಿ. ಬಟ್ ಇಲ್ಲೆಲ್ಲೂ ರೋಡಲ್ಲೆಲ್ಲೂ ಮಾಡಲ್ಲ, ಯಾಕೆಂದರೆ ಇರೋ ಪರಿಸ್ಥಿತಿನಲ್ಲಿ ನಾನು ಮಾಡೋದಕ್ಕಾಗಲ್ಲ. ಸೊ
ಛತ್ರಕ್ಕೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಚೌಲ್ಟ್ರಿಗೆ ಹೋದ್ಮೇಲೆ ತೊಗೊಂಡಿದ್ದಂಥ ವೀಡಿಯೋ ಕ್ಲಿಪ್ಪಿಂಗ್ ಇದು. ನನಗೆ ಬಂದು 3 ಜನ ಚಿಕ್ಕಪ್ಪ, 1 ಅತ್ತೆ. ಸೊ ವಿಡಿಯೋದಲ್ಲಿ ಇರೋದೆಲ್ಲ ನನ್ನ ಚಿಕ್ಕಮ್ಮದಿರು ಮತ್ತು ಚಿಕ್ಕಪ್ಪನೂ ಕೂಡ ಇದ್ದಾರೆ, ಒಬ್ಬರು ಚಿಕ್ಕಪ್ಪ. ಸೊ ಕಸಿನ್ ಸಿಸ್ಟರ್ಸು, ಬ್ರದರ್ಸ್ ಎಲ್ಲ ಇದ್ದಾರೆ. ಅದಾದಮೇಲೆ ಹುಡುಗ ಹುಡುಗಿನ ಕರ್ಕೊಂಡು ಬರೋದಕ್ಕೆ ಈ ರೀತಿ ಅಂದರೆ ಈ ಥರ ಡ್ಯಾನ್ಸನ್ನು ಆರ್ಗನೈಸ್ ಮಾಡ್ಕೊಂಡಿದ್ರು. ಸೊ ಚೆನ್ನಾಗಿತ್ತು. ಅದನ್ನು ಚಿಕ್ಕ ಮಕ್ಕಳೆಲ್ಲ ಸೇರಿ ಡ್ಯಾನ್ಸನ್ನು ಮಾಡ್ತಾಯಿದ್ರು, ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಬರೋದಕ್ಕೆ. ಸೊ ಚೆನ್ನಾಗಿತ್ತು, ಕ್ಯೂಟಾಗಿ. ಅದಾದಮೇಲೆ ಅತ್ತೆ, ಮಾವ, ಭಾವ, ಅಕ್ಕ ಎಲ್ಲ ಬಂದಿದ್ದರು. ಸೊ ನಾವೆಲ್ಲ ಸೇರಿ ಅವರಿಗೆ ವಿಶ್ ಮಾಡೋದಕ್ಕೆ ಅಂಥೇಳಿ ಸ್ಟೇಜ್ ಮೇಲೆ ಹೋದ್ವಿ. ಸೊ ಸ್ಟೇಜಿಗೆ ಹೋಗೋದಕ್ಕೂ ಕೂಡ ಈ ರೀತಿ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಇದೇ ಇದರಲ್ಲಿ ನಾನು ಒಂದು ವಿಡಿಯೋನೂ ಕೂಡ ಮಾಡಿಕೊಂಡು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ವಿಸಿಟ್ ಮಾಡಿ ನೋಡ್ಬೋದು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದಾದಮೇಲೆ ಊಟದ ಟೈಮು. ಸೊ ಊಟ ಮಾಡೋದಕ್ಕೆ ಅಂತ ಹೇಳಿ ಹೋದ್ವಿ. ಊಟದ ಕ್ಲಿಪ್ಪಿಂಗ್ ಎಲ್ಲ ನಾನೇನು ತೊಗೊಳಕ್ಕಾಗಿಲ್ಲ, ಊಟ ಮಾಡ್ತಾಯಿದ್ನಲ್ಲ, ಸೊ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ. ಅದಾದಮೇಲೆ ನಾನು ಪಾನಿಪುರಿ, ಸೇವ್ಪುರಿ ಎಲ್ಲ ಮಾಡಿದರು, ನನ್ನ ಫೇವ್ರೆಟ್ ಅಲ್ವಾ. ಸೊ ಅದಕ್ಕೆ ಅದನ್ನು ತಿಂದ್ಬಿಟ್ಟು ಅದಾದಮೇಲೆ ಫ್ರೂಟ್ ಸಲಾಡ್ ಮತ್ತು ಬೀಡ ಇಲ್ಲದೆ ಯಾವುದೇ ಮದುವೆ ಮುಗಿಯಲ್ಲ. ಹಾಯ್ ಫ್ರೆಂಡ್ಸ್, ಸೊ ಇವಾಗ ಮನೆಗೆ ಬಂದ್ವಿ ನಾವು. ಟೈಮ್ ಇವಾಗ 10 ಆಗ್ತಾಯಿದೆ. ಸೊ 10:30ಗೆ ಮನೆಗೆ ಬಂದಿದ್ದೀವಿ. ಮಳೆ ಕೂಡ ಬರ್ತಾಯಿತ್ತು, ಅಂದರೆ ಲೈಟಾಗಿ ಬರ್ತಾಯಿತ್ತು, ಜೋರಾಗಿ ಏನು ಬರ್ತಾಯಿಲ್ಲ. ಸೊ ನನ್ನ ಹೇರ್ಸ್ ಎಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಹೋಗಿದ್ದೆಲ್ಲ ಕರ್ಲಿ ಆಗಿಬಿಟ್ಟಿದೆ. ಸೊ ಮಳೆ ಬರ್ತಿತ್ತಲ್ವ, ಅದಕ್ಕೆ ವೆಟ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಅದು ಕರ್ಲಿ ಆಗಿಬಿಡುತ್ತೆ. ಸೊ ಮಾರ್ನಿಂಗ್ ಕೂಡ ಹೋಗಬೇಕು. ಸೊ ಮಾರ್ನಿಂಗ್ 9:15ಇಂದ 10:15ವರೆಗೂ ದಾರ ಇದೆ, ಅಷ್ಟರಲ್ಲಿ ರೆಡಿಯಾಗಿ ಹೋಗಬೇಕು. ಸೊ ಅದಕ್ಕೋಸ್ಕರನೇ ಬೇಗ ಹೋಗಬೇಕು ಅಂತಲೇ ನಾನು ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಅದೊಂದು ರೆಡಿ ಆಯಿತು ಅಂದರೆ ಬೇಗ ರೆಡಿ ಆಗಿಬಿಡ್ಬೋದು ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಕೂಡ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದೇ ವ್ಲಾಗ್ ಜೊತೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಏನೇನಾಗುತ್ತೆ ಅಂತ ಶೇರ್ ಮಾಡ್ತೀನಿ. ಈಗ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಸೊ ಅದಾದಮೇಲೆ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದು ವೆಡ್ನೆಸ್ಡೇ, ಮಾರ್ನಿಂಗ್ 8:30 ಆಗ್ತಾ ಇದೆ. ಸೊ ಎಸ್ಟರ್ಡೇ ನಾವು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಇವಾಗ ನಾನು ಮುಹೂರ್ತಕ್ಕೆ ಹೋಗ್ತಾ ಇದ್ದೀವಿ. ಮುಹೂರ್ತ ಬಂದು 9:30 to 10:30 ಅನಿಸುತ್ತೆ. ಸೊ 8:30 ಆಗಿದೆ. ಈಗ ಹೊರಟ್ರೆ ನಾವು ಛತ್ರಕ್ಕೆ ಹೋಗೋಷ್ಟು 9 o'clock ಆಗುತ್ತೆ. ಸೊ ಹೊರಟಿದ್ದೀವಿ. ಈ ರೀತಿ ರೆಡಿಯಾಗಿದ್ದೀನಿ ನಾನು. ಸೊ ಇದು ಬಂದು ನಮ್ಮನೆ ಗ್ರೂಪ್ ರೇಷ್ದಲ್ಲಿ ನಮ್ಮ ಮಾವ ನನಗೆ ಇಸ್ಕೊಟ್ಟಿದ್ದು ಸ್ಯಾರಿ. ಇದು ಯೆಲ್ಲೋ ಆ್ಯಂಡ್ ಪಿಂಕ್ ಸ್ಯಾರಿ. ಸೊ ಇದನ್ನು ಉಟ್ಕೊಂಡು ರೆಡಿಯಾಗಿದ್ದೀನಿ. ಆದರೂ ಕೂಡ ಹೊರಗಡೆ ಮಳೆ ಇರೋದು ಮತ್ತು ನಮ್ಮ ಮಣ್ ರೋಡ್ ಆಗಿರೋದ್ರಿಂದ ಫುಲ್ಲು ಕೆಸರಾಗ್ಬಿಟ್ಟಿದೆ. ಸೊ ಹೇಗೆ ಹೋಗ್ತಾರೋ ಗೊತ್ತಿಲ್ಲ. ಹಸ್ಬೆಂಡ್ಗೆ ಹೇಳ್ಕೊಂಡೇ ಹೋಗ್ತಾಯಿದ್ದೀನಿ, ನಿಧಾನ ಕೊಡಿಸಿ ಗಾಡಿನ ಅಂತೇಳಿ. ಸೊ ಸ್ಯಾರಿ ಹಾಳಾಗ್ಬಿಡುತ್ತಲ್ವ, ಅದಕ್ಕೆ ಮಾಮೂಲಿ ಸ್ಯಾರಿ ಆದರೆ ಒಗ್ದಾಕ್ಬಿಡ್ಬೋದು, ಬಟ್ ರೇಷ್ಮೆ ಸ್ಯಾರಿಗಳು ಒಗ್ದಾಕೋದು ಕಷ್ಟ. ಸೊ ಅಲ್ಲೇ ಹೋಗಿ ರೆಡಿಯಾಗೋಣ ಅಂದ್ಕೊಂಡೆ, ಬಟ್ ಅಲ್ಲೆಲ್ಲ ತುಂಬ ಬ್ಯುಸಿಲಿ ಇರ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ರೆಡಿಯಾಗಿ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಕಂಫರ್ಟೇಬಲ್ ಇರಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿಂದನೇ ರೆಡಿಯಾಗಿಬಿಟ್ಟು ಹೋಗ್ತಾಯಿದ್ದೀನಿ. ಇಲ್ಲಿಂದ ಒಂದು 30 minutes ಏನೋ ಆಗುತ್ತೆ ಚೌಲ್ಟ್ರಿಗೆ. ಸೊ ಹಸ್ಬೆಂಡ್ ಹೂವು ತೊಗೊಂಡ್ಬರೋದಕ್ಕೆ ಹೋಗಿದ್ದಾರೆ. ಸೊ ಅವ್ರು ತೊಗೊಂಡು ಬಂದಮೇಲೆ ಇಲ್ಲಿಂದ ಹೊರಡ್ತೀವಿ. ಆ್ಯಸ್ ಯೂಶ್ವಲ್ ನಾನಂತೂ ರೋಡಲ್ಲಿ ಮಾಡಲ್ಲ ಎಲ್ಲೂ ವ್ಲಾಗು. ಸೊ ಅಲ್ಲಿಗೆ ಹೋದ್ಮೇಲೆ ಚೌಲ್ಟ್ರಿಗೆ ಹೋದ್ಮೇಲೆ ಸಿಗ್ತೀನಿ ನಾನು ನಿಮಗೆ.
ನಾವು ಹೋಗೋ ಅಷ್ಟರಲ್ಲಾಗಲೇ ಹುಡುಗನ ಕಾಶಿ ಹತ್ರ ಎಲ್ಲ ಮುಗ್ದಿತ್ತು. ಸೊ ದಾರೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ತಾಳಿ ಕಟ್ಟುವಂಥ ಟೈಮು. ಸೊ ಏನೂ ಗೊತ್ತಿಲ್ಲ, ಇದನ್ನು ನೋಡಿದಾಗ ನನಗೆ ನನ್ನ ಮದುವೆ ಆಗಿದ್ದ ಟೈಮು ನೆನಪು ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ತಾಳಿ ಕಟ್ಟುವಾಗ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು. ಅದು ಬೈಕೋ ಅಥವಾ ಏನಕ್ಕೆ ಅಂತ ಇದುವರೆಗೂ ಗೊತ್ತಿಲ್ಲ. ಸೊ ನನಗೆ ಮಾತ್ರ ಆಗಾಯ್ತಾ ಅಥವಾ ಎಲ್ಲರಿಗೂ ಅದೇ ರೀತಿ ಆಗುತ್ತಾ ಅಂತ ಕೂಡ ಗೊತ್ತಿಲ್ಲ. ನಿಮಗೇನಾದರೂ ಇದೇ ರೀತಿ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನಂತೂ ನಿಜವಾಗ್ಲೂ ತಾಳಿ ಕಟ್ಟುವಾಗ ಕಣ್ಣಲ್ಲಿ ನೀರು ಬಂದಿತ್ತು ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಮದುವೆ ಎಲ್ಲ ಮುಗೀತು. ಈಗ ಟೈಮೀಗ 3 o'clock ಆಗ್ತಾಯಿದೆ ಟೈಮು. ಸೊ ಇವಾಗ ನಾವು ಜಸ್ಟ್ ಮನೆಗೆ ಬಂದ್ವಿ. ಮದುವೆ ಎಲ್ಲ ಮುಗಿದು ಹುಡುಗ ಹುಡುಗಿನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಸೊ ನಾವೆಲ್ಲ ನಮ್ಮ ಮನೆಗೆ ಬಂದ್ವಿ. ನೋಡಿ ನನ್ನ ಮಗ ಬಾಟ್ಲಲ್ಲಿ ಹೊಡ್ಕೊಂಡು ಹಿಂಗೆ ಮುಖ ಎಲ್ಲ ಹೊಡ್ಕೊಬಿಟ್ಟಿದ್ದಾನೆ. ಆಟ ಆಡುವಾಗ ಬಾಟ್ಲು ಕ್ಯಾಚ್ ಆಡಿ ಈ ಥರ ಮಾಡ್ಕೊಂಡಿದ್ದಾನೆ ಇವನು. ಯಾವಾಗಲೂ ಎನಿ ಟೈಮ್ ಈ ಕಣ್ಣ ಹತ್ರನೇ ಮಾಡ್ಕೊಳ್ಳೋದು. ಬೇಜಾರಾಗುತ್ತೆ ನೋಡಿದ್ರೆ. ನಮಗೇನಷ್ಟು. ಸೊ ಈಗ ಜಸ್ಟ್ ಮನೆಗೆ ಬಂದಿರೋದ್ರಿಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾನು ಆಮೇಲೆ ನಿಮಗೆ ಸಿಗ್ತೀನಿ. ನಿದ್ದೆ ಬರ್ತಾ ಇದೆ. ಬನ್ನಿ ಆಫ್ ಮಾಡೋದು. ನಮ್ಮ ಯಜಮಾನ್ರು ಆಗಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ರು. ನಾವಿನ್ನೂ ಹಿಂಗೆ ಇದ್ದೀವಿ. ಅವರಾದರೆ 1 ನಿಮಿಷದಲ್ಲಿ ಶರ್ಟ್ ಬಿಚ್ಚಾಕ್ಬಿಡ್ತಾರೆ. ನಾವು ಎಷ್ಟು ಕಷ್ಟಪಟ್ಟು ರೆಡಿಯಾಗಿರ್ತೀವಿ. ರೆಡಿಯಾಗುವಾಗ ಎಷ್ಟು ಗಂಟೆ ರೆಡಿಯಾಗಿರ್ತೀವಿ. ನಾಗಲೇ ಬಂದು ಮೊಬೈಲ್ ಇಟ್ಕೊಂಡು ಕೂತಿದ್ದಾನೆ ನನ್ನ ಮಗ. ನಾನು ಹೋಗಿ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಾಡ್ಕೊಂಡು ಆಮೇಲೆ ಎದೊಳ್ತೀನಿ. ಟಯರ್ಡ್ ಆಗ್ತಾಯಿದೆ, ನಿದ್ದೆ ಬರ್ತಾಯಿದೆ. ಆಮೇಲೆ ಸಿಗ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ರೆಸ್ಟ್ ಎಲ್ಲ ತೊಗೊಂಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳಿದೆ, ಬಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನನಗೆ. ಅದಾದಮೇಲೆ ಇವಾಗ ಆ್ಯಕ್ಚುಲಿ ನಾನು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದು, ಬಟ್ ಆಮೇಲೆ ಇದಾಯಿತು, ನಾನೇನು ಹಳೆ ವ್ಲಾಗ್ನ ಎಂಡೇ ಮಾಡಿಲ್ಲ ಅಂಥೇಳಿ. ಸೊ ಅದಕ್ಕೆ ಫಸ್ಟ್ ಅದನ್ನ ಎಂಡ್ ಮಾಡಿಬಿಟ್ಟು ಆಮೇಲೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಂದ್ಕೊಂಡವಳು. ಅದ್ರ ಜೊತೆಗೆ ನಾನು 2 ವ್ಲಾಗ್ಸಿಂದ ನಿಮ್ಮ ಜೊತೆ ನಾನು ಯಾವ ರೀತಿ ಬ್ಲೌಸ್ನ ವರ್ಕ್ ಮಾಡಿಸ್ಕೊಂಡು ಬಂದಿದ್ದೀನಿ ಶೇರ್ ಮಾಡ್ತೀನಿ ಅಂತೇಳಿ ತೋರ್ಸೋದಕ್ಕೆ ಆಗಿಲ್ಲ. ಸೊ ಸಾರಿ, ನಾನು ನಿಜವಾಗ್ಲೂ ನಿಮಗೆಲ್ಲ ಚೀಟಿಂಗ್ ಮಾಡ್ತಾ ಇದ್ದೀನೇನೋ ಅಥವಾ ಮಾಡಿಬಿಟ್ನೇನೋ ಚೀಟಿಂಗು ಹೇಳಿಬಿಟ್ಟು ನಾನು ತೋರ್ಸೋಕ್ಕಾಗಿಲ್ವಲ್ಲ ಅಂತೇಳಿ ಅನ್ಕೋತು. ಅದು ನಿಜವಾಗ್ಲೂ ಆಗಿರೋದು. ನಾನು ಮರ್ತೋಗಿದ್ದೀನಿ. ಲಾಸ್ಟ್ ನಾನು ಚಿಕ್ಕಪೇಟೆಯಿಂದ ತಂದಿರೋ ಗೌನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗಲೇ ನಾನು ಅದನ್ನ ತೋರಿಸ್ಬೇಕು ಅಂತೇಳಿ ಅಲ್ಲೇ ಇಟ್ಕೊಂಡಿದ್ದವಳು. ಅದನ್ನ ವಿಡಿಯೋ ಮಾಡೋ ಗಡಿಬಿಡಿನಲ್ಲಿ ಮತ್ತೆ ಬೇರೆ ಕೆಲಸಗಳೆಲ್ಲ ಇತ್ತು ನನಗೆ. ಆ ಗಡಿಬಿಡಿನಲ್ಲಿ ನಾನು ಅದು ಮರ್ತೋಗ್ಬಿಟ್ಟೆ. ಆವಾಗಲೂ ಕೂಡ ನಾನು ಶೇರ್ ಮಾಡ್ಕೊಂಡಿಲ್ಲ. ಅದಕ್ಕೆ ಮುಂಚೆ ಒಂದು ವ್ಲಾಗಲ್ಲೂ ಕೂಡ ನಾನು ಹೇಳಿದ್ದೆ ಅನ್ಸುತ್ತೆ. ಆ 2 ವ್ಲಾಗ್ನಲ್ಲೂ ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಇದೆಲ್ಲ ನನಗೆ ಯಾವ ರೀತಿ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ಮಾಡ್ಕೊಳಕ್ಕಾಗಿಲ್ಲ. ಮತ್ತೆ ವಿಡಿಯೋ ನೋಡಿದವರು ತೋರಿಸ್ತೀನಿ ಅಂತ ಹೇಳಿದ್ರು, ತೋರಿಸಿಲ್ಲ ಅಂತ ಹೇಳಿ ಅನ್ಕೋತಾರೆ. ಆ ಥರ ನನಗೆ ಏನೋ ನಿಮಗೆಲ್ಲ ಚೀಟಿಂಗ್ ಮಾಡ್ಬಿಟ್ನೇನೋ ಆ ಥರ ಒಂದು ಭಾವನೆ ನನಗೆ ಬಂದ್ಬಿಡ್ತು. ಅದಕ್ಕೆ ನಾನು ಇವತ್ತು ಏನಾದರೂ ಆಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನಾನು ಈ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಇವತ್ತು ಕೂಡ ಕೆಲಸಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸಿ ನಾನು ಇವಾಗ ಟೈಮ್ ಬಂದ್ಬಿಟ್ಟು 9 o'clock ಏನೋ ಆಗ್ತಾ ಇದೆ. ಸೊ ಇವಾಗ ನಾನು ವಿಡಿಯೋನ ಇದು ಮಾಡ್ತಾ ಇದ್ದೀನಿ. ಈಗ ನಾನು ತೋರಿಸ್ಬಿಡ್ತೀನಿ, ಇಲ್ಲಾಂದ್ರೆ ಮಾತಾಡ್ತಾ ಮತ್ತೆ ಹಾಗೆ ಮರ್ತೋಗ್ತೀನಿ. ನೋಡಿ ಈ ರೀತಿ ಮಾಡಿಕೊಟ್ಟಿದ್ದಾರೆ ಬ್ಲೌಸು ವರ್ಕ್. ಇದು ಸ್ಯಾರಿ ಬಾರ್ಡ್ರ್ ಬಂದ್ಬಿಟ್ಟು ಕಾಪರ್ ಬಾರ್ಡರ್ ಅಲ್ಲಿ ಇದೆ. ಸೊ ಅದಕ್ಕೆ ನಾನು ಇದನ್ನ ಗೋಲ್ಡ್ ಥ್ರೆಡ್ ಬೇಡ, ಕಾಪರ್ ಥ್ರೆಡ್ ಅಲ್ಲಿ ಹಾಕಿ ಅಂತ ಹೇಳಿದೆ. ಸೊ ಅದಕ್ಕೆ ಅವರು ಕಾಪರ್ ಥ್ರೆಡ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ. ಈ ತರ ಬಂದಿದೆ ಡಿಸೈನು. ಸೊ ಫ್ರಂಟಿಗೂ ಕೂಡ ಮಾಡಿದ್ದಾರೆ ಅದೇ ತರನೇ.
ನೋಡ್ಬೋದು. ಸ್ಲೀವ್ಸ್ಗೆ ನಾನೇ ಹೇಳಿದ್ದೆ ಬೇಡ ಅಂತೇಳಿ, ಯಾಕೆಂದ್ರೆ ದೊಡ್ಡ ಸ್ಲೀವ್ಸ್ ಅಂದ್ರೆ ಇವಾಗೆಲ್ಲ ಟ್ರೆಂಡ್ ಇದೆಯಲ್ಲ ಇಲ್ಲಿವರೆಗೂ ಸ್ಲೀವ್ಸ್ ಇಟ್ಕೊಳ್ಳೋದು, ಆ ತರ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಬೇಡ ಅಂತ ಹೇಳಿದ್ದೆ ಅವ್ರಿಗೆ ಬ್ಲೌಸ್ ಇದು ಮಾಡೋದಕ್ಕೆ. ಅದಕ್ಕೋಸ್ಕರನೇ ಅವರು ನನಗೆ 50 ರೂಪೀಸ್ ಡಿಸ್ಕೌಂಟ್ ಮಾಡ್ಕೊಟ್ಟಿದ್ರು. ಸೊ ಈ ಡಿಸೈನ್ಗೆ ನಾನು ಕೊಟ್ಟಿರೋ ಪ್ರೈಸ್ ಬಂದು 450 ರೂಪೀಸ್ ನಾನು ಇದಕ್ಕೆ ಕೊಟ್ಟಿದ್ದೀನಿ. ಸೊ ನನಗೆ ಇದು ವರ್ತ್ ಅನಿಸ್ತು. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ನಮ್ಮನೆ ಗೃಹಪ್ರವೇಶದಲ್ಲೂ ನಾನು ವರ್ಕ್ ಮಾಡಿಸಿದ್ದೆ ಬ್ಲೌಸ್, ಬಟ್ ಅದು ಒಂದೇ ಒಂದು ಲೈನ್ ಏನೋ ಹಾಕಿದಾರೆ ಅಷ್ಟೇ ಫಿಲ್ಲಿಂಗ್ ಮಾಡೋದಕ್ಕೆ, ಮತ್ತೆ ಒಂದ್ ಲೈನ್ ಸ್ಟೋನ್ ಲೇಸ್ ಹಾಕಿರೋದಕ್ಕೆ, ಮತ್ತೆ ವಿತ್ ಸ್ಟಿಚಿಂಗ್ ಎಲ್ಲ ಸೇರಿ ನನ್ನ ಹತ್ರ 1,500 ತಗೊಂಡಿದ್ರು. ಸೊ ಅದಕ್ಕೆ ಹೋಲಿಸಿದ್ರೆ ಇದು ಬೆಟರ್ ಅನಿಸ್ತು ನನಗೆ. ಸೊ ಚೆನ್ನಾಗಿದೆ, ವರ್ಕ್ ಕೂಡ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಮಿಷಿನ್ ವರ್ಕೇನೆ, ಬಟ್ ಆದ್ರೂ ಕೂಡ ಚೆನ್ನಾಗಿದೆ ವರ್ಕ್. ಸೊ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಬಿಟ್ಟಿದೀನಿ. ಇವಾಗ ನನ್ನ ಗಿಲ್ಟಿ ಫೀಲ್ ಎಲ್ಲ ಹೋಗ್ತಾ ಇದೆ, ಯಾಕೆಂದ್ರೆ ನಿಜವಾಗ್ಲೂ ನನ್ಗೆ ಅನ್ಸ್ಬಿಡ್ತು, ಅಯ್ಯೋ 2 ಟೈಮ್ಸ್ ಹೇಳ್ಬಿಟ್ಟು ನಾನು ನಿಮ್ಗೆ ತೋರ್ಸಿಲ್ವಲ್ಲ, ಅಯ್ಯೋ ಒಂಥರ ಚೀಟಿಂಗ್ ಮಾಡ್ದಂಗ ಆಯ್ತಲ್ಲ, ಆ ತರ ಅನಿಸ್ತಾ ಇತ್ತು ಫೀಲಿಂಗು. ಸೊ ಇವಾಗ ಮನಸ್ಸು ಹಗುರ ಆಗಿದೆ, ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಇದನ್ನ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಕೂಡ, ಬಟ್ ವರ್ಕ್ ಇರೋದು ಬ್ಲೌಸ್ ನನಗೆ ಸ್ವಲ್ಪ ತಲೆನೋವೆ ಮಾಡೋದಿಕ್ಕೆ. ಆದ್ರೂ ಕೂಡ ಸ್ವಲ್ಪ ಇನ್ನ 2 ಡೇಸ್ ಟೈಮ್ ಇದೆ. ಅಂದ್ರೆ ಸಂಡೇ ನಮ್ಮ ಅತ್ತೆ ಮಗಂದು ಮದ್ವೆ ಆಯ್ತಲ್ಲ, ಸೊ ಅದು ಬೀಗ್ರೂಟ ಅಂತ ಹೇಳಿ ಮಾಡ್ತೀವಿ. ಸೊ ಬೀಗ್ರೂಟ ಇದೆ, ಅದಕ್ಕೋಸ್ಕರ ನಮ್ಮ ಅತ್ತೆ ಕೊಡ್ಸಿರೋ ಸೀರೆನೆ ಉಟ್ಕೊಂಡು ಹೋಗೋಣ ಅವತ್ತು ಅಂತ ಹೇಳ್ಬಿಟ್ಟು ಬೀಗ್ರೂಟಕ್ಕೆ ನಾನು ಉಳ್ಕೊಳ್ಳೋಣ, ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ ಅನ್ಕೊಂಡೆ. ಸೊ ಇನ್ನು 2 ಡೇಸ್ ಟೈಮ್ ಇದೆ, ನೋಡೋಣ. ಅಷ್ಟ್ರಲ್ಲಿ ಏನಾದ್ರೂ ನನ್ನ ಮೈಂಡ್ ಫಿಕ್ಸ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಇದನ್ನ ಹೊಲ್ಕೊಂಡು ಅಂದ್ರೆ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡ್ರೆ ಸ್ಟಿಚ್ ಮಾಡ್ಬಿಡ್ತೀನಿ. ಬಟ್ ನನ್ಗೆ ನಾರ್ಮಲ್ ಬ್ಲೌಸ್ ಹೊಲಿಯೋದೇ ಈಸಿ ಅನ್ಸುತ್ತೆ, ಈ ತರ ವರ್ಕ್ ಬ್ಲೌಸ್ ಹೊಲಿಯೋದಕ್ಕಿಂತ ನಾರ್ಮಲ್ ಬ್ಲೌಸ್ ಈಸಿ. ಸೊ ನೋಡೋಣ, ಟ್ರೈ ಮಾಡ್ತೀನಿ ನಾನೇ ಹೊಲ್ಕೊಳ್ಳೋದಕ್ಕೆ. ಹೇಗ್ ಬರುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೋಡೋಣ, ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದೆಲ್ಲ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಆದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರಿಗಾದ್ರೂ ಅದು ಬೇಕು, ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನ ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಖಂಡಿತವಾಗ್ಲೂ ನಾನು ಒಂದು ವಿಡಿಯೋ ಅದು ನೀವು ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಮಾತ್ರ ನಾನು ಕಟ್ಟಿಂಗ್ ಮಾಡೋದು ನಾನು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೆಲ್ಲ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಆಗುತ್ತೆ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇದೇ ತರ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.